ಹಾರೋಹಳ್ಳಿ ತಾಲೂಕಿನ ಕೊಳ್ಳಿಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಸ್ತೆ, ಚರಂಡಿ, ಕುಡಿಯುವ ನೀರು, ಅಂಗನವಾಡಿ ಶಾಲಾ ಕಟ್ಟಡ ದುರಸ್ತಿ ಒಳಗೊಂಡಂತೆ 16 ಕೋಟಿ ಅನುದಾನದ ಕಾಮಗಾರಿಗೆ ಶಾಸಕ ಇಕ್ಬಾಲ್ ಹುಸೇನ್ ರವರು ಗುದ್ದಲಿ ಪೂಜಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಹಾರೋಹಳ್ಳಿ ತಾಲೂಕಿನ ಕೊಳ್ಳಿಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಮಸಾಗರ ಗ್ರಾಮದ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಅವರು ಮಾತನಾಡಿದರು. ಈ ಕ್ಷೇತ್ರದಲ್ಲಿ ಹಲವಾರು ವರ್ಷಗಳಿಂದ ನೀರಾವರಿ ಯೋಜನೆಗಳಿಗೆ ಆದ್ಯತೆ ಇರಲಿಲ್ಲ. ಅಂಗನವಾಡಿ ಮತ್ತು ಶಾಲಾ ಕಟ್ಟಡಗಳಿಗೆ ಬೇಡಿಕೆ ಇತ್ತು. ಜೊತೆಗೆ ಕ್ಷೇತ್ರದಲ್ಲಿ ಗುಂಡಿ ಬಿದ್ದ ರಸ್ತೆಗಳಿದ್ದು ಇವುಗಳೆಲ್ಲವನ್ನು ಹಂತ ಹಂತವಾಗಿ ಸರಿಪಡಿಸುವ ಕೆಲಸವನ್ನು ಮಾಡಲಾಗುತ್ತಿದ್ದೇನೆ ಎಂದು ಶಾಸಕರು ಹೇಳಿದರು. ಕಾವೇರಿ ನೀರಾವರಿ ನಿಗಮದಿಂದ ರೈತರ ಜಮೀನುಗಳಿಗೆ ನೀರು ಪೂರೈಸುವ ಕೆಲಸಕ್ಕೆ 5 ಕೋಟಿ, ರಸ್ತೆ ಚರಂಡಿ ಕಾಮಗಾರಿಗೆ 8 ಕೋಟಿ, ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿಗಳ ಮತ್ತು ಮುಖ್ಯಮಂತ್ರಿಗಳ ಅನುದಾನದಲ್ಲಿ 5 ಕೋಟಿ ಸೇರಿದಂತೆ ಒಟ್ಟು 16 ಕೋಟಿ ವೆಚ್ಚದಲ್ಲಿ ಇಂದು ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದೇನೆ ಎಂದು ತಿಳಿಸಿದರು. ರಾಮನಗರ ಕ್ಷೇತ್ರದಲ್ಲಿ ನಿವೇಶನಗಳನ್ನು ಹಂಚಲು 250 ಎಕರೆ ಹಾಗೂ ಹಾರೋಹಳ್ಳಿ ಭಾಗದಲ್ಲಿ 70 ಎಕರೆ ಸರ್ಕಾರಿ ಗೋಮಾಳವನ್ನು ಗುರುತಿಸಲಾಗಿದೆ. ಇಲ್ಲಿ ಬಡವರಿಗೆ ಹಾಗೂ ನಿವೇಶನ ರಹಿತರಿಗೆ ನಿವೇಶನ ನೀಡುವ ಕಾರ್ಯಕ್ರಮಕ್ಕೆ ಮುಂದಿನ ದಿನಗಳಲ್ಲಿ ವೇಗ ದೊರಕಲಿದೆ ಎಂದು ಹೇಳಿದರು. ಮರಳವಾಡಿ ಹೋಬಳಿ ವ್ಯಾಪ್ತಿಯ ಕೆರೆ ತುಂಬಿಸುವ ಕೆಲಸ ಕಾರ್ಯರೂಪಕ್ಕೆ ಬಂದಿದ್ದು, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರವರ ಅನುದಾನದಲ್ಲಿ 108 ಕೋಟಿ ವೆಚ್ಚದಲ್ಲಿ ಕೈಲಂಚ ಹಾಗೂ ಕಸಬಾ ಹೋಬಳಿ ವ್ಯಾಪ್ತಿಯ 48 ಕೆರೆಗಳನ್ನು ತುಂಬಿಸಲಾಗುವುದು ಎಂದು ಹೇಳಿದರು. ಹಾಗೆಯೇ ಬನವಾಸಿ, ಅವೇರಹಳ್ಳಿ, ಚೀಲೂರು, ಪಾದರಹಳ್ಳಿ, ಬನ್ನಿಕುಪ್ಪೆ ಭಾಗದಲ್ಲಿ 5 ಹೈಟೆಕ್ ಶಾಲೆಗಳನ್ನು ನಿರ್ಮಾಣ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಹರ್ಷವರ್ಧನ್, ಇಒ ಅಪೂರ್ವ ಕುಲಕರ್ಣಿ, ಎಡಿ ಮೋಹನ್ ಬಾಬು, ಪಿಡಿಒ ಸಿದ್ದಮುಗಿಲೇಗೌಡ, ಬೊಮ್ಮಲ್ ನಿರ್ದೇಶಕ ಹರೀಶ್ ಕುಮಾರ್, ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಅಶೋಕ್ ಕುಮಾರ್, ಸೊಂಟೇನಹಳ್ಳಿ ರಾಜು, ದಿನೇಶ್, ಗಾರೆಪಳ್ಯ ಶ್ರೀನಿವಾಸ್, ಬೋರಪ್ಪ, ಜೈರಾಮು, ರಾಮಚಂದ್ರ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ರಾಮಸಾಗರದಲ್ಲಿ 25 ಲಕ್ಷ ವೆಚ್ಚದಲ್ಲಿ ಚರಂಡಿ ಕಾಮಗಾರಿ, ಅಣೆದೊಡ್ಡಿಯಲ್ಲಿ 20 ಶಾಲಾ ಆವರಣಕ್ಕೆ ಸಿಮೆಂಟ್ ಹಾಸು ಹಾಗೂ ಅಂಗನವಾಡಿ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ಎರೆಹಳ್ಳಿ, ಸಿಂಧ್ಯಾಪುರ, ಗಾರೆಪಾಳ್ಯ, ಸಿದ್ದಯ್ಯನದೊಡ್ಡಿ, ಸೊಂಟೇನಹಳ್ಳಿ, ಕಡಿಸಿಕೊಪ್ಪ, ನಾರಾಯಣಪುರ, ಹೊನ್ನಹಲಗನದೊಡ್ಡಿ, ಉಳಗೊಂಡನಹಳ್ಳಿ ಗ್ರಾಮಗಳಲ್ಲಿ ರಸ್ತೆ ಚರಂಡಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನು ಶಾಸಕರು ನೆರವೇರಿಸಿದರು. ಮೇಡಮ್ ಈ ಕಡೆ ಬಂದ್ಬಿಡಿ, ಇಲ್ಲ ಆ ಕಡೆ ಹೋಗ್ಬಿಡಿ, ಏ ಯಜಮಾನ್ರು ಬಿಡ್ರಪ್ಪ. ಮಾತಿಲ್ಲ ಕಥೆಲ್ಲ ಸುಮ್ಮನೆ ಹೊಂಟೋದು ಕೆಲಸ ಮಾಡೋದು ಮಾತಾಡ್ಬೇಕು. ನೀವು ವಿಡಿಯೋಗೆಲ್ಲ ಮಾತಾಡೋದಕ್ಕೆ ನೀವೆಲ್ಲರೂ ಮಾತಾಡ್ಬೇಕು, ಜಾಗ ಐಡೆಂಟಿಫೈ ಮಾಡೋದಕ್ಕೆಲ್ಲ ಏನು ಮಾತಾಡೋದಿಲ್ಲ ಅಂದ್ರೆ ಏನು ಮಾಡೋದು, ಕೆಲಸ ಮಾಡೋದಿಲ್ಲ. ಇಲ್ಲಿ ಅಂಗನವಾಡಿ ಕಟ್ಬಿಟ್ಟು ಇನ್ನು ಟ್ಯಾಂಕ್ ಪರ ಹತ್ರ ಮೇಲೆ ಕಟ್ಬಿಡ್ತೀರ ನೀನು. ಇಲ್ಲಿ ಅಂಗನವಾಡಿ ಕಟ್ಟಾಗಿ ಏನು ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾನಪ್ಪ ಎಲ್ಲಿ ಹೋಗಿ ಮೇಡಮ್, ಸ್ವಲ್ಪ ಈ ಕಡೆ ಬರೋಣ ನೀನು. ಸರಿ ಸರಿ ಸರಿ, ಹಿಂದೆ ಮುಂದೆ ನೋಡ್ರಿ. ಏನು ವಿಷಯನ ಗೊತ್ತಿಲ್ಲ, ಏನು ಮಾಡ್ಕೊಂಡು ಮಾಡಿಸ್ಕೋಬೋದು. ಅಂಗನವಾಡಿ
ಕಾಂಕಟಕ್ಕೆ ಹೋಗಿ ಬಿಡು, ಈ ಕಡೆಯಿಂದ ಹೋಗು. ಮುಟ್ಬೇಡ, 50 ಲಕ್ಷದ ಮೇಲೆ ಸರ್ ಇದು ಹಾಂ ಇವತ್ತು ಕೊಳಗನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ವಿಶೇಷವಾಗಿ ರಸ್ತೆ ಮತ್ತು ಚರಂಡಿ, ಶಾಲೆಗಳು, ಅಂಗನವಾಡಿಗಳು, ಇದಕ್ಕೆ ಮತ್ತು ನೀರಾವರಿಗೆ. ಸೊ ಅನೇಕ ವರ್ಷಗಳಿಂದ ಸಾಕಷ್ಟು ಬೇಡಿಕೆಗಳಿದೆ ಇಲ್ಲಿ. ಒಂದು ಕಡೆ ರಸ್ತೆಗಳು ಸರಿ ಇಲ್ಲ, ಚರಂಡಿಗಳಾಗಿಲ್ಲ. ಈ ಭಾಗದಲ್ಲಿ ನೀರಾವರಿ ಗದ್ದೆಗಳಿರೋದ್ರಿಂದ ರಸ್ತೆಗಳೆಲ್ಲ ಬೇಕಾದಷ್ಟೆಲ್ಲ ಹಾಳಾಗಿದೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಸುಮಾರು 16 ಕೋಟಿ ರೂಪಾಯಿ ಈ ಪಂಚಾಯತಿಗೆ ನಾವು ಈಗಾಗಲೇ ಅನುದಾನವನ್ನು ಬಿಡುಗಡೆ ಮಾಡಿ ಕೆಲಸವನ್ನು ಚಾಲನೆ ಮಾಡಿದ್ವಿ. ಒಂದೇ ಒಂದು ಕೆಲಸ, ಈ ಚಾನಲ್ ನೀರನ್ನು ನಮ್ಮ ರೈತಾಪಿ ವರ್ಗಕ್ಕೆ ನೀರನ್ನು ಅವರ ಗದ್ದೆಗಳಿಗೆ ಹಾಯಲಿಕ್ಕೆ ಚಾನಲ್ಗಳ ಕೆಲಸಕ್ಕೆ 5 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದೀವಿ. ಮತ್ತು ರಸ್ತೆ ಚರಂಡಿಗಳಿಗೆ ಸುಮಾರು 8 ಕೋಟಿ ರೂಪಾಯಿ ಇವತ್ತು ಒಂದೇ ದಿವಸದಲ್ಲೇ ಕಾವೇರಿ ನಿಗಮದಿಂದ ರಸ್ತೆ ಚರಂಡಿಗಳು ಮಾಡಲಿಕ್ಕೆ ಇವತ್ತು 8 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದೀವಿ. ಇನ್ನು ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮಾನ್ಯ ಮುಖ್ಯಮಂತ್ರಿಗಳ ಅನುದಾನದಲ್ಲಿ 4-5 ಕೋಟಿ ರೂಪಾಯಿ, ಒಟ್ಟು 16 ಕೋಟಿ ರೂಪಾಯಿನ ಕೆಲಸನ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವು ಈಗಾಗಲೇ ಮಾಡ್ತಾ ಇದ್ದೀವಿ. ಇದರ ಜೊತೆಯಾಗಿ ಸಾಕಷ್ಟು ಜನ ಸೂರಿಗೆ ಒಂದು ನೆಲೆ ಕೊಡಿ, ನಮಗೆ ಸೈಟ್ಗಳನ್ನು ಕೊಡಿ ಅಂದ್ಬಿಟ್ಟು ಬೇಡಿಕೆ ಇಟ್ಟಿದ್ದಾರೆ. ಸೊ ಅದಕ್ಕೆ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ತಹಸೀಲ್ದಾರ್ಗೆ ಮತ್ತು ಆರ್ ಐ ಅವ್ರಿಗೆ, ಗ್ರಾಮ ಪಂಚಾಯತಿ ಅಧ್ಯಕ್ಷ ಮೆಂಬರ್ಗಳಿಗೂ ಎಲ್ಲರಿಗೂ ಕೂಡ ಗೋಮಾಳ ಲ್ಯಾಂಡನ್ನು ಗುರುತಿಸೋಕ್ಕೆ ಈಗಾಗಲೇ ನಾನು ಸೂಚನೆಯನ್ನು ವಿಲೇಜ್ ಅಕೌಂಟೆಂಟ್, ರೆವಿನ್ಯೂ ಇನ್ಸ್ಪೆಕ್ಟರ್, ತಹಸೀಲ್ದಾರ್ಗಳಿಗೆ, ಸಂಬಂಧಪಟ್ಟ ಕಂದಾಯ ಇಲಾಖೆಗಳಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೀನಿ. ಆದಷ್ಟು ಬೇಗ ಈಗಾಗಲೇ, ಯಾಕಂತ ಹೇಳಿದ್ರೆ ನಾವು ಸುಮಾರು ರಾಮನಗರದಲ್ಲಿ 250 ಎಕರೆ ಈಗಾಗಲೇ ನಾವು ಸರ್ಕಾರಿ ಗೋಮಾಳ ಲ್ಯಾಂಡನ್ನು ಗುರುತಿಸಿದ್ದೀವಿ. ಹಾರೋಳಿ ಭಾಗದಲ್ಲಿ ಈಗಾಗಲೇ 70 ಎಕರೆ ಜಮೀನನ್ನು ಸರ್ಕಾರಿ ಜಾಗನ ಗುರುತಿಸಿದ್ದೀವಿ. ಇನ್ನೂ ಸಾಕಷ್ಟು ಲ್ಯಾಂಡ್ ನಮಗೆ ಬೇಕಾಗಿದೆ. ಸುಮಾರು 35-40 ವರ್ಷದಿಂದ ಯಾರಿಗೂ ಕೂಡ ಬಡವರಿಗೆ ಸೈಟ್ಗಳನ್ನು ಕೊಡಲಿಲ್ಲ. ಸೊ ಆದ್ದರಿಂದ ನಾವೆಲ್ಲರೂ ಕೂಡ ಸರ್ಕಾರದ ಜಾಗ, ಲ್ಯಾಂಡ್ ಎಲ್ಲೆಲ್ಲಿದೆ ಅದನ್ನೆಲ್ಲ ಗುರುತಿಸಿ ಬಡವರಿಗೆ ನಿವೇಶನ ಮಾಡಿಕೊಡ್ಬೇಕು, ಒಂದು ಸೂರನ್ನು ಕಲ್ಪಿಸಬೇಕಂತೇಳಿ ಕೆಲಸ ಮಾಡ್ತಾಯಿದ್ದೀವಿ. ಅದರ ಜೊತೆಲಿ ಕೆರೆ ತುಂಬಿಸುವ ವ್ಯವಸ್ಥೆ ಕೂಡ ನಾವೆಲ್ಲರೂ ಕೂಡ ಈಗಾಗಲೇ ಮಾಡಿದ್ದೀವಿ. ತಮಗೂ ಗೊತ್ತಿದೆ, ಈಗಾಗಲೇ ಮಾಧ್ಯಮದವರು ತಾವೆಲ್ಲರೂ ಕೂಡ ನೋಡಿದ್ದೀರಿ. ಹಾರೋಳಿ, ಮರಳವಾಡಿ ಭಾಗದಲ್ಲಿ ಈಗಾಗಲೇ ಕೆರೆ ತುಂಬಿಸುವ ಕೆಲಸಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀವಿ. ಈ ಭಾಗದಲ್ಲೂ ಕೂಡ ಕೈಲಾಂಚ ಕಸ್ಬಾದಲ್ಲೂ ಕೂಡ ಸುಮಾರು 108 ಕೋಟಿ ರೂಪಾಯಿ ಮೊನ್ನೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಅದಕ್ಕೆ ಕೂಡ ಅನುದಾನ ಕೊಟ್ಟಿದ್ದಾರೆ. ಸುಮಾರು 48 ಕೆರೆ ಈ ಭಾಗದಲ್ಲಿ ಕೆರೆ ತುಂಬುವಂಥ ಕೆಲಸನೂ ಕೂಡ ಮಾಡ್ತೀವಿ. ಕೆಲವರು ಇನ್ನೂ ಸಣ್ಣ ಪಣ್ಣ ಎಲ್ಲ ಬೇಕಾದಷ್ಟು ಶಾಲೆ ದುರಸ್ತಿಗಳು, ಶಾಲೆ ಕೊಠಡಿಗಳೆಲ್ಲ ಕೇಳಿದ್ದಾರೆ. ಈಗಾಗಲೇ ಹೈಟೆಕ್ ಶಾಲೆಗಳು ಕೂಡ ನನಗೆ ನನ್ನ ವ್ಯಾಪ್ತಿಗೆ 5 ಹೈಟೆಕ್ ಶಾಲೆಗಳನ್ನು ಕೊಟ್ಟಿದ್ದಾರೆ. CSRL ಅಮೌಂಟಲ್ಲೂ ಕೂಡ ನಾವು ಒಂದೊಂದು ಶಾಲೆ 12 ಕೋಟಿ ರೂಪಾಯಿನಾಗೆ ಈಗಾಗಲೇ 5 ಶಾಲೆ ಕೆಲಸಗಳನ್ನು ನಾವು ಈಗಾಗಲೇ ಅವೇರಳಿನಲ್ಲಿ, ಚೀಲೂರಲ್ಲಿ, ಪಾದರಳ್ಳಿ, ಬನವಾಸಿ, ಬನ್ನಿಕುಪ್ಪೆ ಇಷ್ಟು ಜಾಗದಲ್ಲಿ ಈಗಾಗಲೇ ಹೈಟೆಕ್ ಶಾಲೆಗಳನ್ನು 12 ಕೋಟಿ ರೂಪಾಯಿ, 13 ಕೋಟಿ ರೂಪಾಯಿನಲ್ಲಿ ಈಗಾಗಲೇ ಕೆಲಸಕ್ಕಾಗಿ ಪ್ರಾರಂಭ ಮಾಡಿ, ಕೆಲವು ಜಾಗದಲ್ಲಿ ಆಗಲೇ 2ನೇ ಸ್ಲ್ಯಾಬ್, 2ನೇ ಮೋಲ್ಡ್ ಎಲ್ಲ ಮಡಿತಾ ಇದೆ. ಅದಲ್ಲದೆ ಮತ್ತೆ KPSC ಮನೆ ಬಂಗಾರಪ್ಪನವರು ಒಂದು 5 ಶಾಲೆ KPSC ಶಾಲೆ ಕೂಡ ಕೊಟ್ಟಿದ್ದಾರೆ. ಹೀಗೆ 10 ಹಲವು ಅಭಿವೃದ್ಧಿ ಕೆಲಸಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಇಬ್ಬರೂ ಕೂಡ ನನಗೆ ಶಕ್ತಿಯನ್ನು ಕೊಟ್ಟಿದ್ದಾರೆ. ನಾನು ನಮ್ಮ ಮುಖಂಡರ ಜೊತೆಯಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಡಬೇಕಂತೇಳಿ ಅಧಿಕಾರಿಗಳ ಜೊತೆ ಇವತ್ತು ಪ್ರವಾಸವನ್ನು ನಾನು ಕೊಳಗನಹಳ್ಳಿ ಪಂಚಾಯತ್ ತಗೊಂಡಿದ್ದೇನೆ.
ಈ ಭಾಗದಲ್ಲಿ ಬೈರ್ಮಂಗ್ಲ ಶುದ್ಧೀಕರಣ ಆಗುತ್ತೆ ಸರ್. ಅದು ಒಂದು ದೊಡ್ಡ ಜವಾಬ್ದಾರಿ ಸರ್. ಅದಕ್ಕೆ ಈಗಾಗಲೇ ಹೆಚ್ಚಿನ ರೀತಿಯಲ್ಲಿ ಆದ್ಯತೆ ನಮ್ಮ ಡಿ ಕೆ ಸುರೇಶ್ ಅವರು ಈಗಾಗಲೇ ಸಾಕಷ್ಟು ಸಭೆಗಳು ಮಾಡಿದ್ದಾರೆ. ಈಗಾಗಲೇ ಚಾಲನೆ ಸರ್ 2 ಸಾರಿ ಎಂತ ಆದಾಗೂ ನಾನು ಅದಕ್ಕೆ ಆದ್ಯತೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಇದುವರೆಗೂ ಅದಕ್ಕೆ ಚಾಲನೆ ಸಿಕ್ಕಿಲ್ಲ. ನಿಮ್ಮ ಕಾಲದಲ್ಲಿ ಏನಾದ್ರು ಚಾಲನೆ ಆವಾಗ ನಮ್ಮ ಸರ್ಕಾರ ಇರಲಿಲ್ಲ. ಈಗಿದೆಯಲ್ಲ ಸರ್, ನಿಮ್ಮ ಮೇಲೆ ಜವಾಬ್ದಾರಿ ಇದೆ. ನನ್ನ ಮೇಲೆ ಜವಾಬ್ದಾರಿ ಇದೆ, ಅವ್ರ ಮೇಲೂ ಜವಾಬ್ದಾರಿ ಇದೆ. ಡಿ ಕೆ ಸುರೇಶ್ ಸಾಹೇಬ್ರೇ ನನಗೆ ಎಲ್ಲ ರೀತಿಯೆಲ್ಲ ನನ್ನ ರಾಜಕೀಯದ ಭವಿಷ್ಯನೇ ಅವರು, ಮಾರ್ಗದರ್ಶಿಗಳನ್ನು ಅವರೇ. ಸೊ ಅವರು ಅದಕ್ಕೆಲ್ಲ ಈಗಾಗಲೇ ನನಗೆ ಸೂಚನೆಯನ್ನು ಕೊಟ್ಟಿದ್ದಾರೆ, ಯಾವ ರೀತಿ ಕೆಲಸ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತೇಳಿ ಸುರೇಶ್ ಸಾಹೇಬ್ರು ಹೇಳಿದ್ದಾರೆ. ಅವ್ರ ಮಾರ್ಗದರ್ಶನದಲ್ಲಿ ಅದನ್ನು ಶುದ್ಧೀಕರಣ ಮಾಡೋ ಕೆಲಸನೂ ಕೂಡ ನಾವು ಚಾಲನೆ ಮಾಡ್ತೀವಿ. 100 ಕೋಟಿ ತಂದು ಮಾಡಿರೋದು ಒಂದೇ ಶುದ್ಧೀಕರಣ ಮಾಡೋದು ನಮ್ಮ ಗ್ರಾಮ ಪಂಚಾಯತ್ ಮಾಡ್ತೀರಾ 55 ವರ್ಷದಿಂದ ಆಗಿಲ್ಲ ಸರ್. ಶಾಸಕರು ಇರಲಿಲ್ಲ. ನೀವು ಕೇಳ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಅಪ್ಪಾಜಿಗೌಡರು ಮಾಡ್ತೀವಿ ಅಂತ ನಾವು ಹೇಳ್ತಾ ಇದೀವಿ, ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ನಾವು ಗ್ಯಾರಂಟಿಗೆ ಹೆಚ್ಚಿನ ರೀತಿಯಲ್ಲಿ ಆದ್ಯತೆಯನ್ನು ಕೊಟ್ಟು ನಾವು ಅದನ್ನು ಅನುಷ್ಠಾನ ತಂದಿದ್ದೀವಿ. 5 ಗ್ಯಾರಂಟಿ ಅನುಷ್ಠಾನ ಆಗಿದೆ. ಅದಾದ ನಂತರ ಈಗ ಅಭಿವೃದ್ಧಿ ಕೆಲಸಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಇಬ್ಬರೂ ಕೂಡ ಇವತ್ತು ಆದ್ಯತೆಯನ್ನು ಕೊಟ್ಟು ನಮಗೆಲ್ಲರೂ ಕೂಡ ಅನುದಾನ ಬಿಡುಗಡೆ ಮಾಡ್ತಾರೆ. ಹಂತವಾಗಿ ಎಲ್ಲ ಕೂಡ ಮಾಡ್ತೀವಿ. 2 ವರ್ಷದಲ್ಲಿ ನಾವು 45 ವರ್ಷದಲ್ಲಿ ಮಾಡದಿರೋದನ್ನ ನಾವೆಲ್ಲರೂ ಕೂಡ ಇವತ್ತೇ ಮಾಡಿಬಿಡ್ತೀವಿ, ನಾಳೆನೇ ಮಾಡಿಬಿಡ್ತೀವಿ ಅಂತ ಹೇಳಿದ್ರೆ ಕಷ್ಟ ಆಗ್ತದೆ. ಸೊ ಎಲ್ಲವೂ ಕೂಡ ಹಂತ ಹೊಸ ಸಂಸಾರ ಮಾಡಬೇಕಾಗಿದೆ. ಹೊಸ ತಾಲೂಕು ತಹಸೀಲ್ದಾರ್ ಕೂತ್ಕೊಳ್ಳೋಕ್ಕೆ ಒಂದು ನೆಲೆ ಇಲ್ಲ ಇಲ್ಲಿ, ಇಒ ಕೂತ್ಕೊಳ್ಳೋಕ್ಕೂ ಒಂದು ನೆಲೆ ಇಲ್ಲ ಇಲ್ಲಿ, ಚೀಫ್ ಆಫೀಸರ್ ಕೂತ್ಕೊಳ್ಳೋಕ್ಕೂ ಒಂದು ನೆಲೆ ಇಲ್ಲ. ನಾನು ಸಭೆ ಮಾಡಬೇಕಾದ್ರೂ ಒಂದು ಜಾಗ ಹುಡುಕ್ಬೇಕು ನಾನು. ಅಂಥ ಸಂದರ್ಭ ಇವತ್ತು ನೀವು ಬಿಡದಿ ಮತ್ತು ನಮ್ಮ ಹಾರೋಳಿ ರಸ್ತೆ ನೋಡ್ತಾ ಇದ್ದೀರಿ. ಎಷ್ಟು ವರ್ಷದ ಬಾಕಿ ಇತ್ತದು? ಸುಮಾರು 47 ಕೋಟಿ ರೂಪಾಯಿ ಅದನ್ನು ಅನುದಾನ ಹಿಂದೆ ಬಿಡುಗಡೆ ಮಾಡೋದನ್ನು ನಿಲ್ಲಿಸಿದರು. ನಮ್ಮ ಮಾನ್ಯ ಬಾಲಕೃಷ್ಣ ಅವರು ಚೇರ್ಮನ್ ಆದ ತಕ್ಷಣ, ಅಧ್ಯಕ್ಷರಾದ ತಕ್ಷಣವೇ ಅವರ ಅಧ್ಯಕ್ಷ ದಿನವೇ ನಾನು ಸಭೆ ಮಾಡಿ ಅದಕ್ಕೆ ಮೊದಲನೇ ಕೆಲಸ ನಾನವರಿಬ್ಬರು ಸೇರಿ ಅದಕ್ಕೆ ಚಾಲನೆಯನ್ನು ಕೊಟ್ಟು ಇವತ್ತು 4 ಕಣ್ಣು ಬೇಕು ಆ ರಸ್ತೆ ನೋಡಬೇಕು ಅಂತ ಹೇಳಿದ್ರೆ ಒಂದು ಸುಸಜ್ಜಿತ ರಸ್ತೆ ಆಗಿದೆ. ಇವತ್ತು ಅನೇಕ ರೀತಿಯಲ್ಲಿ ಅಭಿವೃದ್ಧಿ ಕೆಲಸಗಳು ಇನ್ನೂ ಕೂಡ ನಾವು ಹಾರೋಳಿನಲ್ಲಿ ಮಾಡಬೇಕಾಗಿದೆ. ಪೇಟೆ ಬೀದಿ ನಾವು ಎಲ್ಲರೂ ಕೂಡ ಶುದ್ಧೀಕರಣ ಮಾಡಿ ಅಗಲೀಕರಣ ಮಾಡಬೇಕಾಗದೆ, ಕೆರೆ ಶುದ್ಧೀಕರಣ ಮಾಡಬೇಕಾಗಿದೆ, ಬಸ್ ಸ್ಟ್ಯಾಂಡ್ ಮಾಡಬೇಕಾಗಿದೆ, ತಾಲೂಕು ಆಫೀಸ್ ಕಟ್ಟಬೇಕಾಗಿದೆ, ಇಒ ಆಫೀಸ್ ಕಟ್ಟಬೇಕಾಗಿದೆ, ಚೀಫ್ ಆಫೀಸರ್ ಕಟ್ಟಬೇಕಾಗಿದೆ. 8.25 ಕೋಟಿ ರೂಪಾಯಿ ತಾಲೂಕು ಆಫೀಸ್ ಕೊಟ್ಟಿದ್ದಾರೆ, 5.25 ಕೋಟಿ ರೂಪಾಯಿ ಚೀಫ್ ಆಫೀಸರ್ಗೆ ಕೊಟ್ಟಿದ್ದಾರೆ. ಎಲ್ಲ ಹೊಸ ಕಟ್ಟಡಗಳಿಗೆ ಕೊಡಬೇಕು. ಬಸ್ ಸ್ಟ್ಯಾಂಡ್ಗೆ ಒಂದು ಪ್ರಸ್ತಾವನೆಯನ್ನು ಕೊಟ್ಟಿದ್ದೀನಿ. ಅಗಲೀಕರಣಕ್ಕೆ 10 ಕೋಟಿ ನಮ್ಮ ಹತ್ರ ದುಡ್ಡಿದೆ, ಇನ್ನೂ 30 ಕೋಟಿ ದುಡ್ಡು ಬೇಕು ನನಗೆ. ಎಲ್ಲವೂ ಕೂಡ ನಾವೆಲ್ಲ ಮಾಡ್ತಾ ಇದ್ದೀವಿ. ಎಲ್ಲನೂ ಒಟ್ಟಿಗೆ ಮಾಡೋಕ್ಕೆ ಬೇಕಲ್ಲ, ಹಣ ಬೇಕು, ಶಕ್ತಿನೂ ಬೇಕು. ನನಗೆ ಬೇಕಾದಷ್ಟು ಕೆಲಸಗಳಿದೆ. ಏನು ಅಂಗಡಿ ಈಗ ಅದನ್ನು ಕೂಡ ನಮ್ಮ ಸರ್ಕಾರ ಸಾಕಷ್ಟು ರೀತಿಯಲ್ಲಿ ಸಬಲೀಕರಣ ಮಾಡಿದ್ದಾರೆ. ನೋಡಿ, ನಮ್ಮಲ್ಲಿ ಈ ಸ್ವತ್ತೇ ಇರಲಿಲ್ಲ. ನಮ್ಮ ತಾತ, ನಮ್ಮ ಮುತ್ತಾತನ ಹೆಸರುಗಳಲ್ಲೇ ಅವೆಲ್ಲ ಖಾತೆಗಳಿದ್ದಂಥದ್ದು ನಾವೆಲ್ಲ ನೋಡಿದ್ದೀವಿ. ಒಂದು ಲೋನ್ ಮಾಡೋಕ್ಕಾಗ್ತಾಯಿಲ್ಲ, ಒಂದು ಮದುವೆ ಮಾಡೋಕ್ಕಾಗ್ತಾಯಿಲ್ಲ, ಒಂದು ವಿದ್ಯಾಭ್ಯಾಸಕ್ಕೆ ಸಹಾಯ ತೊಗೊಳಕ್ಕಾಗ್ತಾಯಿಲ್ಲ. ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಖಾತೆ ಮಾಡಿಕೊಳ್ಳುವಂಥದ್ದು ನಾವೆಲ್ಲ ಮಾಡಿದ್ದೀವಿ. ಕಂದಾಯ ವ್ಯಾಪ್ತಿನಲ್ಲಿ ಕಟ್ಟಿರೋರಿಗೆ ಬಿ ಖಾತಾ ಅದನ್ನು ಮಾಡಿದ್ರು. ಅದನ್ನೆಲ್ಲವೂ ಕೂಡ ಈಗ ಯಾರ್ಯಾರ್ದು ಬಿ ಖಾತಾ ಇದೆ ಅದನ್ನು ಎ ಖಾತಾ ಮಾಡುವಷ್ಟು ಕೂಡ ಶಕ್ತಿಯನ್ನು ಇವತ್ತು ನಮ್ಮ ಸರ್ಕಾರ ಕೊಟ್ಟು. ಯಾಕಂತ ಹೇಳಿದ್ರೆ ಅನುಕೂಲ ಆಗಬೇಕು, ನಿಮ್ಮ ಆಸ್ತಿ ನಿಮ್ಗೆ ಅನುಕೂಲಕ್ಕೆ ಬರಬೇಕು, ಸಮಯ ಬಂದಂಥ ಸಂದರ್ಭದಲ್ಲಿ ನಿಮಗೆ ಪ್ರಯೋಜನಕ್ಕೆ ಆಗಬೇಕಂಥೇಳಿ ಮಾನ್ಯ ಕೃಷ್ಣ ಬೈರೇಗೌಡರು ಭಾಳ ಆಧುನಿಕವಾದಂಥ ವ್ಯವಸ್ಥೆ ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಎಲ್ರಿಗೂ ಸಹಾಯ ಆಗ್ತಾ ಇದೆ.